ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತು ವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಷಯ ಏನೆಂದರೆ 12ನೇ ಮನೆ. ನಿಮ್ಮ ಲಗ್ನದಿಂದ 1, 2, 3, 4, 5, 6, 7, 8, 9, 10, 11, 12 12ನೇ ಮನೆಯಲ್ಲಿ ಗ್ರಹಗಳು ಇದ್ದಾಗ ಮುಖಾಮುಖಿ ಜಗಳ ಮಾಡೋದು, ಅವರು ನೇರ ಶತ್ರುಗಳು 6ನೇ ಮನೆಗೆ ಬರ್ತಾರೆ. ನೆಕ್ಸ್ಟು 8ನೇ ಮನೆ, ಅದು ಹಿತಶತ್ರುಗಳು ಅಂತ ಬರುತ್ತೆ. ನಮ್ಮ ಜೊತೆನೇ ಇಟ್ಕೊಂಡು ನಮಗೆ ಕೆಟ್ಟದನ್ನು ಮಾಡ್ತಾ ಇರ್ತಾರೆ, ಅದು 8ನೇ ಮನೆಗೆ ಬರುತ್ತೆ. ಈ 12ನೇ ಮನೆ ಅದು ಏನಂದರೆ, ಅವರು ಡೈರೆಕ್ಟಾಗೂ ಸಿಗಲ್ಲ, ನಮ್ಮ ಜೊತೆನೂ ಇರಲ್ಲ, ಎಲ್ಲೋ ದೂರ ಇದ್ಕೊಂಡು ವಂಚಾಗ್ತಾನೇ ಇರ್ತಾರೆ, ರಹಸ್ಯವಾಗಿ ನಮಗೆ ಶತ್ರುತ್ವವನ್ನು ಮಾಡ್ತಾ ಇರ್ತಾರೆ. ಇದು 12ನೇ ಮನೆ. ಈ 12ನೇ ಮನೆಯಲ್ಲಿ ಕುಳಿತಿರುವ ಗ್ರಹದ ದಶಾಭುಕ್ತಿ ಬಂದಾಗ ಈ ರಹಸ್ಯ ಶತ್ರುಗಳ ಉಪಟಳ ಅನ್ನೋದು ನಡೀತಾ ಇರುತ್ತೆ. ಪ್ರತ್ಯೇಕತೆ ಏನು? ಈ ಪ್ರತ್ಯೇಕತೆ 12ನೇ ಮನೆ ದಶಾ ಅಥವಾ ಭುಕ್ತಿ ಬಂದಾಗ ಇವರು ಎಲ್ಲದರಿಂದ ಬೇರ್ಪಡೋಕ್ಕೆ ಮನಸ್ಸಾಗುತ್ತೆ, ಎಲ್ಲದರಿಂದ ಪ್ರತ್ಯೇಕಗೊಳ್ತಾರೆ. ಇವರು ನನಗೇನು ಬೇಡ 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 ಎಲ್ಲನೂ ಕಳ್ಕೊಳ್ಳೋಕೆ ರೆಡಿ ಇರ್ತಾರೆ ಇವರು. ಆದ್ದರಿಂದ ಪ್ರತ್ಯೇಕತೆ ಅಂತ ಬರುತ್ತೆ. ಶಿಕ್ಷಣದಲ್ಲಾದರೂ ತಗೊಳ್ಳಿ, ನಾನು ಓದಲ್ಲ, ನಾನು ಕ್ಲಾಸ್ಗೆ ಹೋಗಲ್ಲ, ಕಾಲೇಜ್ಗೆ ಹೋಗಲ್ಲ, ನಾನು ಬಿಟ್ಬಿಡ್ತೀನಿ. ಸಂಸಾರದಲ್ಲಿ ತಗೊಳ್ಳಿ, ಇಲ್ಲ ನಾನು ಸಂಸಾರ ಮಾಡಲ್ಲ, ಬಿಟ್ಬಿಡ್ತೀನಿ, ನಾನು ಒಬ್ಬನೇ ಇರ್ತೀನಿ. ಈ ಥರ ಪ್ರತ್ಯೇಕತೆ ಅನ್ನೋದು ಎಲ್ಲದರಲ್ಲೂ ಬರುತ್ತೆ. ಉದ್ಯೋಗನೂ ತಗೊಳ್ಳಿ, ಉದ್ಯೋಗದಲ್ಲೂ ಅಷ್ಟೇ, ನಾನು ಕೆಲಸಕ್ಕೆ ಹೋಗಲ್ಲ, ಅಲ್ಲೇನೋ ಸಮಸ್ಯೆ ಟಾರ್ಚರ್ ಕೊಡ್ತಾರೆ ಅಥವಾ ಇನ್ನೇನೋ ನಮಗಾಗಲ್ಲ, ನಾನು ಕೆಲಸ ಬಿಟ್ಬಿಡ್ತೀನಿ. ಈ ರೀತಿ ಪ್ರತ್ಯೇಕತೆ, ಅದರಿಂದ ಬೇರ್ಪಡುವಿಕೆ, ಇದನ್ನು ತೋರಿಸುತ್ತೆ 12ನೇ ಮನೆ. ಮತ್ತು ಕಳಪೆ ಆರೋಗ್ಯ. 12ನೇ ಮನೆ ಯಾವಾಗಲೂ ಆರೋಗ್ಯವನ್ನು ಕಳಪೆ ಮಾಡಿಬಿಡುತ್ತೆ, ಇಮ್ಯುನಿಟಿನ ಡೌನ್ ಮಾಡಿಬಿಡುತ್ತೆ. ಒಂದು ಸಣ್ಣ ಕಾಯಿಲೆ ಬಂದರೂ ಆಸ್ಪತ್ರೆಗೆ ದಾಖಲು ಮಾಡಿಸ್ಬಿಡುತ್ತೆ. ಮತ್ತು ಆಸ್ಪತ್ರೆಗೆ ದಾಖಲು, ಇವರು ಪದೇ ಪದೇ ಆಸ್ಪತ್ರೆಗೆ ಹೋಗ್ತಾನೇ ಇರ್ತಾರೆ ಮತ್ತು ಆಸ್ಪತ್ರೆಗೆ ಹೆಚ್ಚು ಹಣವನ್ನು ಖರ್ಚು ಮಾಡ್ತಾ ಇರ್ತಾರೆ. ಆಸ್ಪತ್ರೆ ಮತ್ತು ಬೆಡ್ ರಿಟರ್ನ್, ಹಾಸಿಗೆ ಹಿಡಿಯೋದು, ಇದೆಲ್ಲ 12ನೇ ಮನೆಗೆ ಬರುತ್ತೆ ವೀಕ್ಷಕರೇ. ಮೋಕ್ಷ ಮತ್ತು ಸಾವು. ಏನು ಈ ಮೋಕ್ಷ ಮತ್ತು ಸಾವು? ಎಲ್ಲದರಿಂದ ಅಂತ್ಯ. ನಾವಿವಾಗ ಹುಟ್ಟಿ ಬೆಳೆದು ಎಲ್ಲ ಥರ ಜೀವನನೂ ಅನುಭವಿಸ್ತೀವಿ, ಕೊನೆಗೆ ನಮಗೆ ಮೋಕ್ಷ ಸಿಗಬೇಕು. ಮೋಕ್ಷ ಅಂದ್ರೇ ಸಾವು. ಸಾವು ಸಿಕ್ಕಿದ್ರೆ ಅಲ್ಲಿಗೆ ನಮ್ಮದು ಎಂಡ್ ಆಯಿತು, ಮುಕ್ತಾಯ ಆಯಿತು, ಈ ಜೀವನವನ್ನು ನಾವು ತೊರೆದು ಹೋಗ್ತಾ ಇದ್ದೀವಿ ಅಂತ ಅದರ ಅರ್ಥ. ನೋಡಿ, ಲಗ್ನ ಇದು, ಇಲ್ಲಿಂದ ಪ್ರಾರಂಭ ಆಗುತ್ತೆ. ಒಬ್ಬ ವ್ಯಕ್ತಿ ಜನನ ಆಗ್ತಾನೆ, ಗೋಚರ ಆಗುತ್ತೆ, ಜೀವನವನ್ನು ನೋಡ್ತಾನೆ. ಇದೇನು ಮಾಡಿ, ಲಗ್ನಕ್ಕೆ ವ್ಯಯಭಾವ 12ನೇ ಮನೆ ಇದೇನು ಮಾಡುತ್ತೆ, ಆ ವ್ಯಕ್ತಿನ ಈ ಜಗತ್ತಿನಿಂದ ಕಣ್ಮರೆಯನ್ನಾಗಿ ಮಾಡುತ್ತೆ. ರಿಯಲ್ಲಾಗಿ ಮೋಕ್ಷ ಬಂದು ಅವನಿಗೆ ಹುಷಾರಿಲ್ದೇ ವಯಸ್ಸಾಗಿ ಸಾಯೋದು 12ನೇ ಮನೆ. ಮತ್ತು ಆಸ್ಪತ್ರೆಯಲ್ಲಿ ನರಳಿ ಆಸ್ಪತ್ರೆಯಲ್ಲಿ 1 ತಿಂಗಳು 1.5 ತಿಂಗಳು ನರಳಿ ಆವಾಗ ಸಾಯೋದು
12ನೇ ಮನೆ. ಈ 8 ಅದ್ರ ಜೊತೆ ಸೇರಿಬಿಟ್ಟಾಗ ಆಕಸ್ಮಿಕ ಮರಣ, ಆಕ್ಸಿಡೆಂಟು, ಹೃದಯಾಘಾತ ಇದನ್ನೆಲ್ಲ ಕೊಟ್ಬಿಡುತ್ತೆ. ಬರೀ 12 ಐತೆ ಅಂದಾಗ ಅವ್ರೇನು ಮಾಡ್ತಾರೆ, ಆಸ್ಪತ್ರೆಯಲ್ಲಿ ಕೊರಗಿ ಸಾಯ್ತಾರೆ ಅಥವಾ ವಯಸ್ಸಾಗಿ ಸಾಯ್ತಾರೆ. ಮತ್ತು ವಿದೇಶದಲ್ಲಿ ವಾಸ, 12ನೇ ಮನೆಯಲ್ಲಿ ಗ್ರಹ ಇದ್ದಾಗ ನೋಡಿ, ಸೇಮ್ ಅದೇ ಉದಾಹರಣೆ ಇದಕ್ಕೆ ತಗೊಳ್ಳಿ. ಇಲ್ಲಿ ಲಗ್ನ ಅಂದರೆ ಈ ವ್ಯಕ್ತಿ ನಮಗೆ ಕಾಣಿಸ್ತಾ ಇದ್ದಾನೆ ಅಂತ ಅದರ ಅರ್ಥ. 12ನೇ ಮನೆ ಅಂದರೆ ವ್ಯಯ, ಆ ವ್ಯಕ್ತಿ ಕಾಣಿಸ್ತಾ ಇಲ್ಲ, ಇಲ್ಲೆಲ್ಲೂ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತ ಅದರ ಅರ್ಥ. ಅವಾಗ ಅವ್ರೇನು ಮಾಡ್ತಾರೆ ಅಂದರೆ ವಿದೇಶದಲ್ಲಿ ನೆಲೆಸ್ತಾರೆ, ವಿದೇಶದಲ್ಲಿ ವಾಸ ಮಾಡ್ತಾರೆ. ಅವರಿಗೆ ಹುಟ್ಟಿದ ಭೂಮಿಗಿಂತ ವಿದೇಶ ಹೊರಗಡೆ ಹೋಗಿರಬೇಕು ಅನ್ನೋದು ಜಾಸ್ತಿ ಬಂದ್ಬಿಡುತ್ತೆ ಅವ್ರಿಗೆ. ವಿದೇಶದಲ್ಲಿ ವಾಸ ಮಾಡೋದಕ್ಕೆ 12ನೇ ಮನೆ ಕಾರಣ ಆಗುತ್ತೆ. ಈ 9ನೇ ಮನೆ ಏನು ಗೊತ್ತಾ ವೀಕ್ಷಕರೇ, 9ನೇ ಮನೆ ವಿದೇಶಿ ಪ್ರಯಾಣಕ್ಕೆ ಅಂತ ನಾನು ಹೇಳಿದ್ದೀನಿ. ಟ್ರಿಪ್ ಮಾಡೋಕ್ಕೆ ಬರೋದಕ್ಕೆ ಅದಕ್ಕೆಲ್ಲ ಓಕೆ 9ನೇ ಮನೆ. ಬಟ್ ಅಲ್ಲೇ ವಾಸವಾಗಿರಬೇಕು ಅಂದರೆ 12ನೇ ಮನೆ ಬೇಕು. ಹೂಡಿಕೆಯ ನಷ್ಟ, ಅವ್ರು ಯಾವುದ್ರ ಮೇಲಾದರೂ ಬಂಡವಾಳ ಹಾಕಿದಾಗ ನಷ್ಟ ಆಗುತ್ತೆ. ಯಾವ ಒಂದು ಸೈಟ್ ಮೇಲೆ ಹಾಕಲಿ, ಏನತ್ರ ಮೇಲಾದರೂ ಹಾಕಲಿ, ಬಂಡವಾಳ ಹಾಕಿದ್ದು ನಷ್ಟ ಆಗಿಬಿಡುತ್ತೆ 12ನೇ ಮನೆ ರನ್ ಆಗಬೇಕಾದ್ರೆ. ಆ ಟೈಮಲ್ಲಿ ಯಾವುದೇ ಹೂಡಿಕೆನ ಮಾಡದೇ ಇರೋದು ಒಳ್ಳೆಯದು ವೀಕ್ಷಕರೇ. ದುರಾದೃಷ್ಟ ನೋಡಿ, ಕೆಲವೊಬ್ಬರು ಹೇಳ್ತಿರ್ತಾರೆ, ನನಗೆ ಅದೃಷ್ಟನೇ ಇಲ್ಲಪ್ಪ, ಅದೇನು ದುರಾದೃಷ್ಟ ಮಾಡಿಬಿಟ್ಬಿಟ್ಟಿದ್ದೀನೋ, ನನಗೆ ಈ ದುರಾದೃಷ್ಟ ಅನ್ನೋದು ಕಾಡ್ತಾನೆ ಇದೆ ಅಂತ ಅಂತಾರೆ. ಈ 12ನೇ ಮನೆ ದಶ ಅಥವಾ ಭುಕ್ತಿನ ರನ್ ಆಗಬೇಕಾದ್ರೆ ಅವ್ರಿಗೆ ದುರಾದೃಷ್ಟ, ಮುಟ್ಟಿದ ಕಡೆ ಎಲ್ಲ ಸೋಲು, ಅಪಮಾನ, ನೋವು, ಅಪಯಶಸ್ಸು ಇದೆಲ್ಲ ಆಗ್ತಾ ಇರುತ್ತೆ. ದುರಾದೃಷ್ಟ ಅನ್ನೋದು ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ. ಆವಾಗ ಪರಾರಿ ಆಗುವುದು, ಆ ವ್ಯಕ್ತಿ ಆ ಒತ್ತಡವನ್ನು ತಡ್ಕೊಳಕ್ಕಾಗ್ದೇ ಊರು ಬಿಟ್ಟು ಹೋಗ್ಬಿಡೋದು. ಕೆಲವೊಬ್ಬರು ನೋಡಿ ಚೀಟಿ ಹಾಕಿರ್ತಾರೆ, ಚೀಟಿ ನಡೆಸ್ತಾ ಇರೋವಂಥ ಓನರು ಆ ಹಣವೆಲ್ಲ ಎತ್ಕೊಂಡು ಪರಾರಿ ಆಗಿ ಹೋಗ್ಬಿಡ್ತಾನೆ. ಅದು 12ನೇ ಮನೆಗೆ ಬರುತ್ತೆ. ಹಂಗೆ ಆ ವ್ಯಕ್ತಿ ಓಡೋಗ್ಬಿಡೋದು, ರಾತ್ರಿ ಊರನ್ನೇ ಖಾಲಿ ಮಾಡೋದು, ಎಲ್ಲ ಕಳ್ಕೊಂಡು ಬೀದಿಗೆ ಬಂದ್ಬಿಡೋದು, ಇದೆಲ್ಲ 12ನೇ ಮನೆಗೆ ಬರುತ್ತೆ ವೀಕ್ಷಕರೇ. ನಿದ್ರೆ, 12ನೇ ಮನೆ ನಿದ್ರೆಯನ್ನು ಚೆನ್ನಾಗಿ ಕೊಡುತ್ತೆ. ಹಾಸಿಗೆಯ ಸುಖ, ಹಾಸಿಗೆ ಮೇಲೆ ಯಾವಾಗಲೂ ಮಲಗಿರಬೇಕು, ಸೋಮಾರಿತನ, ಕೆಲಸಕ್ಕೆ ಎದ್ದೋಗಕ್ಕೆ ಮನಸ್ಸಿಲ್ಲ, ಮನೇಲಿ ಮಲ್ಕೊಂಡ್ರೆ ಆರಾಮಾಗಿ ಮಲ್ಕೊತಾರೆ. ಅದಕ್ಕೆ 12ನೇ ಮನೆ ಕಾರಣ ಆಗುತ್ತೆ ವೀಕ್ಷಕರೇ. ಲೈಂಗಿಕ ಸಂತೋಷ, ಲೈಂಗಿಕ ಸಂತೋಷ ಅಂದರೆ ಇಲ್ಲಿ ಇವ್ರಿಗೆ ಆಪೋಸಿಟ್ ಪಾರ್ಟ್ನರ್ ಇರಲ್ಲ. 12ನೇ ಮನೆ ಅಂದಾಗ ಅವ್ರು ಬೇರ್ಪಟ್ಟಿರ್ತಾರೆ, ಆಪೋಸಿಟ್ ಪಾರ್ಟ್ನರ್ ಇರಲ್ಲ. ಬಟ್ ಆದ್ರೂ ಇವ್ರಿಗೆ ವಿಕೃತ ಲೈಂಗಿಕ ಸಂತೋಷ ಅನ್ನೋದು ಬೇಕಾಗಿರುತ್ತೆ. ಅವ್ರೇನು ಮಾಡ್ತಾರೆ, ಇದನ್ನು 2 ರೀತಿ ತಗೊಳ್ಳಿ ನೀವು. ಒಂದು, ಯಾವುದಾದ್ರೂ ವೇಶ್ಯಾವಾಟಿಕೆಗೆ ಹೋಗಿ ಅಲ್ಲಿ ಲೈಂಗಿಕ ಸುಖವನ್ನು ಅನುಭವಿಸೋದು, ಅಥವಾ ಇವರಷ್ಟಕ್ಕೆ ಲೈಂಗಿಕ ಸುಖವನ್ನು ಅನುಭವಿಸ್ಕೊಳ್ಳೋದು. ಹಂಗಂದರೆ ಹಸ್ತಮೈಥುನ ಅಂತ ತಗೊಳ್ಳಿ. ಈ ಒಂದು ಲೈಂಗಿಕ ಸಂತೋಷವನ್ನು ಇವರು ಅನುಭವಿಸ್ತಾರೆ. ಯಾವ ಗ್ರಹ ಕುಳಿತಿದೆ ಅದನ್ನು ನೋಡಿ ನಾವು ಫೈನಲಾಗಿ ಹೇಳಬೇಕು. ಸಾಲ, ಮೈ ತುಂಬ ಸಾಲ ಅಂತ ಹೇಳ್ತಾರೆ ಕೆಲವರು ಅಲ್ವಾ. ಈ 12ನೇ ಮನೆ ಬಂದಾಗ ಮೈ ತುಂಬ ಸಾಲ ಮಾಡ್ಕೊಂಬಿಡ್ತಾರೆ. ಒಂದು ಸಾಲ ತೀರ್ಸೋಕ್ಕೆ ಇನ್ನೊಂದು ಸಾಲ, ಇನ್ನೊಂದು ಸಾಲ ತೀರ್ಸೋಕ್ಕೆ ಇನ್ನೊಂದು ಸಾಲ, ಆ ಥರ ಸಾಲ ಜಾಸ್ತಿ ಆಗಿಬಿಡುತ್ತೆ. ಮುಕ್ತಾಯ, ಎಲ್ಲದರಿಂದ ಮುಕ್ತಾಯ, ಅವ್ರ ಜೀವನನೇ ಬೇಡ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ. ಎಲ್ಲನೂ ಎಂಡ್ ಮಾಡಿಬಿಡೋದು. ಒಂದು ಸಂಸಾರ ಎಂಡ್ ಮಾಡೋದು, ಶಿಕ್ಷಣ ಎಂಡ್ ಮಾಡೋದು, ಯಾವುದೋ ಒಂದು ವ್ಯವಹಾರ, ಒಂದು ಬಿಸ್ನೆಸ್ ಮಾಡ್ತಾರೋ ಅದನ್ನು ಬೇಡ ಅಂತ ಸ್ಟಾಪ್ ಮಾಡಿಬಿಡೋದು, ಎಲ್ಲವನ್ನು ಎಂಡ್ ಮಾಡಿಬಿಡ್ತಾರೆ. ಮುಕ್ತಾಯ ಈ 12ನೇ ಮನೆ ಬಂದಾಗ ಇದು ನಡೆಯುತ್ತೆ. ಮತ್ತು ವೀಕ್ಷಕರೇ, ಉದ್ಯೋಗ, 12ನೇ ಮನೆಯಲ್ಲಿ ಗ್ರಹಗಳು ಇದ್ದು ಆ ಗ್ರಹದ ದಶ ಅಥವಾ ಭುಕ್ತಿ ಬಂದಾಗ ಇವರು ಯಾವ ಉದ್ಯೋಗವನ್ನು ಮಾಡಿದ್ರೆ ಇವರಿಗೆ ಸೂಕ್ತ. ಬೇರೆ ಯಾವುದ್ಯಾವುದೋ ಉದ್ಯೋಗ ಮಾಡಿದ್ರೆ ಇವರು ಸಕ್ಸಸ್ ಆಗಲ್ಲ. ಕೆಲವು ಕ್ಷೇತ್ರಗಳಿದೆ, ಆ ಕ್ಷೇತ್ರದಲ್ಲಿ ಇದ್ದರೆ ಮಾತ್ರ ಇವರು ಸಕ್ಸಸ್ ಆಗೋಕ್ಕೆ ಸಾಧ್ಯ. ಅದು ಯಾವುದ್ಯಾವುದು ಅಂತ ನೋಡೋಣ ಬನ್ನಿ ವೀಕ್ಷಕರೇ. ಸ್ಕ್ರಿಪ್ಟ್ ರೈಟರ್ ಆಗಿ ಇವರು ಮಾಡಬಹುದು. ಆರೋಗ್ಯ ಸಲಹೆಗಾರ, ಆಲ್ರೆಡಿ ಇವ್ರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆ ಉಂಟಾಗಿರುತ್ತೆ. ಇದನ್ನು ಸರಿಪಡಿಸ್ಕೊಬೇಕು ಅಂದರೆ ಏನೇನು ಮಾಡಬೇಕು ಅಂತ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚು, ಸಂಶೋಧನೆ ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಆದ್ದರಿಂದ ಇವರು ಆರೋಗ್ಯ ಸಲಹೆಗಾರರಾಗಿ ಇರಬಹುದು. ಶರೀರಶಾಸ್ತ್ರವನ್ನು ಅಭ್ಯಾಸ ಮಾಡಬಹುದು. ಆಸ್ಪತ್ರೆಗಳು, 12ನೇ ಮನೆ ಅಂದರೆ ಆಸ್ಪತ್ರೆಗಳು, ರೋಗಿಗಳು, ಬೆಡ್ ರಿಟರ್ನು, ಹಾಸಿಗೆ ಹಿಡಿಯೋದೆಲ್ಲ ಬರುತ್ತೆ. ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರಿಗೂ 12ನೇ ಮನೆ ಬರುತ್ತೆ ವೀಕ್ಷಕರೇ. ವೈದ್ಯರು, ಯೋಗ, ನರ್ಸಿಂಗು, ತನಿಖೆ ಮತ್ತು ಪತ್ತೇದಾರಿ
ಈ ಕೆಲಸವನ್ನು ಇವರು ಮಾಡಬಹುದು ವೀಕ್ಷಕರೇ. ಕಾನೂನು, MNC ಉದ್ಯೋಗಗಳು, ಮಲ್ಟಿನ್ಯಾಷನಲ್ ಕಂಪನಿ ಎಲ್ಲಿ ಇವರು ಕೆಲಸವನ್ನು ಮಾಡಬಹುದು. ವಿದೇಶದಲ್ಲಿ ಉದ್ಯೋಗ, ಇವರು ವಿದೇಶದಲ್ಲಿ ಹೋಗಿ ಉದ್ಯೋಗ ಮಾಡಿದ್ರೇ ಒಳ್ಳೆಯದು. ಅವಾಗ ಏನಾಗುತ್ತೆ, ಈ ಆರೋಗ್ಯ ಲಾಸು ಅದೆಲ್ಲ ಹೋಗ್ಬಿಡುತ್ತೆ. ವಿದೇಶದಲ್ಲಿದ್ದರೆ ಅದು ಪ್ಲಸ್ ಆಗಿಬಿಡುತ್ತೆ. ಈ 12ನೇ ಮನೆ ಏನು ಗೊತ್ತಾ, ಹುಟ್ಟಿದ ಸ್ಥಳದಿಂದ ಬೇರೆ ಇರಬೇಕು, ಅವರು ದೂರ ಇರಬೇಕು. ಆವಾಗ ಅದು ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ. ಇಲ್ಲ ಅಲ್ಲೇ ಇದ್ದಾರೆ ಅಂದರೆ ಅದು ನೆಗೆಟಿವ್ ಆಗಿ ಪರಿಣಾಮವನ್ನು ಬೀರುತ್ತೆ. ವೃದ್ಧಾಶ್ರಮಗಳನ್ನು ಇವರು ಮಾಡಬಹುದು. ವೃದ್ಧಾಶ್ರಮಗಳು ಅಂದರೆ ನೋಡಿ, ಅವರಿಗೆ ನೋಡಿ ಹೆಸರಲ್ಲೇ ಇರೋ ಥರ ವೃದ್ಧರು, ಅವರಿಗೆ ವಯಸ್ಸಾಗ್ಬಿಟ್ಟಿದೆ, ಮೋಕ್ಷವನ್ನು ಬಯಸ್ತಾ ಇದ್ದಾರೆ. ಅವರಿಗೆ ಆಶ್ರಯ ಕೊಡೋ ಮೂಲಕ ಇವರು 12ನೇ ಮನೆ ಉದ್ಯೋಗವನ್ನು ಮಾಡಬಹುದು. ಸೈಂಟಿಸ್ಟು, ವಿಜ್ಞಾನಿಯಾಗಿಯೂ ಇರಬಹುದು. ರಫ್ತು ವ್ಯವಹಾರ, ಯಾವುದೇ ಒಂದು ವಸ್ತುವನ್ನು ಬೇರೆ ದೇಶಗಳಿಗೆ ರಫ್ತು ಮಾಡೋದು ಮಾಡಬಹುದು. ಆಧ್ಯಾತ್ಮಿಕತೆ ಅಲ್ಲೂ ಇರಬಹುದು ಇವರು. ದೈವಿಕ ಜ್ಞಾನ ಅಂದರೆ ಜ್ಯೋತಿಷ್ಯ, ಈ ಕ್ಷೇತ್ರದಲ್ಲೂ ಇವರು 12ನೇ ಮನೆಯದು ಬರುತ್ತೆ. ಈ ಒಂದು ಉದ್ಯೋಗವನ್ನು ಮಾಡಬಹುದು ವೀಕ್ಷಕರೇ. ಈಗ 12ನೇ ಮನೆ ಆಲ್ವೇಸ್ ಕೆಟ್ಟದ್ದು ಅಂತ ನಾನು ಹೇಳಿದ್ದೀನಿ. ಅದು ಕೆಟ್ಟದ್ದೇ, ಅದು ಬಂದಿರೋರಿಗೆ, ಅನುಭವಿಸ್ತಾ ಇರೋರಿಗೆ ಗೊತ್ತಿರ್ತದೆ ಅವ್ರಿಗೆ ಎಷ್ಟು ಕೆಟ್ಟದಾಗಿರುತ್ತೆ ಅಂತ. ಓಕೆನಾ? ಮತ್ತು ಇದಕ್ಕೆ ಪರಿಹಾರ ಏನು ಅಂತ ನೋಡೋಣ ಬನ್ನಿ ವೀಕ್ಷಕರೇ. ಇವಾಗ ಇದಕ್ಕೆ ಪರಿಹಾರ ಏನಂದರೆ, ಜನ್ಮಸ್ಥಳ ಮತ್ತು ಜನ್ಮ ಸಂಸ್ಕೃತಿಯಿಂದ ಸಂಪೂರ್ಣವಾಗಿ ವಿಭಿನ್ನ ಪರಿಸರ, ವಿಭಿನ್ನ ಸಂಸ್ಕೃತಿಯನ್ನು ಹೊಂದಿರುವ ಹೊಸ ನಗರದಲ್ಲಿ ವಾಸಿಸಿ. ಫಾರ್ ಎಕ್ಸಾಂಪಲ್, ನೀವು ಬೆಂಗಳೂರಲ್ಲಿದ್ದೀರಾ ಅಂತ ಅಂದ್ಕೊಳ್ಳಿ. ನಿಮಗೆ ಸಿಕ್ಕಾಬಟ್ಟೆ ಈ 12ನೇ ಮನೆ ನಾನು ಹೇಳಿದ್ನಲ್ಲ, ಇದೆಲ್ಲ ಇನ್ಫೆಕ್ಟ್ ಮಾಡ್ತೈತೆ, ತುಂಬ ಹಿಂಸೆ ಕೊಡ್ತೈತೆ. ನೀವೇನು ಮಾಡಬೇಕು, ಫಸ್ಟು ನಿಮ್ಮ ನಗರವನ್ನು ಚೇಂಜ್ ಮಾಡಿಬಿಡ್ಬೇಕು. ಅಂದರೆ ಅಲ್ಲಿ ನಿಮ್ಮ ಒಂದು ಸಂಸ್ಕೃತಿ ಚೇಂಜ್ ಆಗಬೇಕು. ಈಗ ಬೆಂಗಳೂರಿನ ಸಂಸ್ಕೃತಿಗೂ ಕೊಡಗು, ಮಡಿಕೇರಿ ಅಲ್ಲಿನ ಸಂಸ್ಕೃತಿಗೂ, ಅಲ್ಲಿನ ಜನ ಜೀವನ, ಸಂಸ್ಕಾರ, ಸಂಸ್ಕೃತಿ ವಿಭಿನ್ನವಾಗಿದೆ ಅಲ್ವಾ. ಬೆಂಗಳೂರಿಗೂ ಮಡಿಕೇರಿಗೂ ಡಿಫ್ರೆನ್ಸ್ ಇದೆ ಅಲ್ವಾ. ನೀವು ಹೋಗಿ ಅಲ್ಲಿ ನೆಲೆಸ್ಬಿಡ್ಬೇಕು ಆ ಟೈಮು ದಶಾಭುಕ್ತಿ ನಡಿಬೇಕಾದ್ರೆ. ಆವಾಗ ಏನಾಗುತ್ತೆ, ನಿಮಗೆ 100% ಪ್ರಾಬ್ಲಮ್ ಇರೋದು 20%ಗೆ ಬಂದ್ಬಿಡುತ್ತೆ, 80% ರೆಡ್ಯೂಸ್ ಆಗಿಬಿಡುತ್ತೆ. ಅಂದರೆ ನೀವು ಅಲ್ಲಿ ಇರಬಾರ್ದು, ಅಲ್ಲಿಂದ ಕಣ್ಮರೆ ಆಗಬೇಕು, ಜಾಗ ಚೇಂಜ್ ಮಾಡಬೇಕು. ಅದರಲ್ಲೂ ವಿಭಿನ್ನ ಪರಿಸರ ಮತ್ತು ಸಂಸ್ಕೃತಿ ಹೊಂದಿರುವ ನಗರದಲ್ಲಿ ನೀವು ಹೋಗಿ ವಾಸ ಮಾಡಬೇಕು. ಆವಾಗ ನಿಮಗೆ 12ನೇ ಮನೆಯಿಂದ ಪರಿಣಾಮ ಕಡಿಮೆ ಆಗುತ್ತೆ. ಮತ್ತು ಎರಡನೇ ಪರಿಹಾರ, ಆಗಾಗ್ಗೆ ಮಾರುಕಟ್ಟೆ ಅಥವಾ ಮಾಲ್ಗಳು ಅಥವಾ ಆಸ್ಪತ್ರೆಗೆ ನೀವು ಭೇಟಿ ನೀಡ್ತಾ ಇರಬೇಕು. ಆವಾಗ ನಿಮಗೆ ಆರೋಗ್ಯ ಸಮಸ್ಯೆ ಅಷ್ಟೊಂದು ಬರಲ್ಲ. ಯಾಕೆಂದರೆ ಮಾರುಕಟ್ಟೆ, ಮಾಲು, ಆಸ್ಪತ್ರೆ ಇದರಲ್ಲೆಲ್ಲ ಹೆಚ್ಚು ಜನಗಳು ಓಡಾಡ್ತಾ ಇರ್ತಾರೆ. ನೀವು ಅವ್ರ ಮಧ್ಯೆ ಓಡಾಡಿದಾಗ ನಿಮ್ಮ ಒಂದು 12ನೇ ಮನೆಯ ಪರಿಣಾಮ, ಆ ಫ್ರೀಕ್ವೆನ್ಸಿ ಇರೋದು ಅವ್ರಿಗೂ ಹರಡುತ್ತೆ, ನಿಮಗೆ ಆ ಪರಿಣಾಮ ಕಡಿಮೆ ಆಗುತ್ತೆ. ಮತ್ತು ಮೂರನೇ ಪರಿಹಾರ ಏನಂದರೆ, ನೀವು ಯೋಗವನ್ನು ಕಲೀರಿ, ಧ್ಯಾನ ಮಾಡೋದನ್ನ ಕಲೀರಿ, ಪ್ರತಿದಿನ ಧ್ಯಾನ ಮಾಡಿ, ಜ್ಯೋತಿಷ್ಯ ಕಲೀರಿ. ನೋಡಿ, ಎಲ್ಲರಿಗೂ ನಾನು ಜ್ಯೋತಿಷ್ಯ ಕಲೀರಿ ಅಂತ ನಾನು ಎಲ್ಲೂ ಹೇಳಿಲ್ಲ. ಈ 12 ಮನೆ ವಿಡಿಯೋ ಮಾಡಿದ್ನಲ್ಲ, ಜ್ಯೋತಿಷ್ಯ ಕಲೀರಿ ಅಂತ ನಾನು ಹೇಳಿಲ್ಲ. ಬಟ್ ಈ 12ನೇ ಮನೆಯದು ಗ್ರಹ ಇದ್ದು ಈ ಸಮಸ್ಯೆಗಳು ಬರ್ತಾ ಇದ್ದರೆ ಅವರು ಜ್ಯೋತಿಷ್ಯ ಕಲಿಬೇಕು. ಜ್ಯೋತಿಷ್ಯ ಕಲಿತಾಗ ಏನಾಗುತ್ತೆ, ನಿಮ್ಗೆ ಯಾಕೆ ಈ ಥರ ಸಮಸ್ಯೆ ಬರ್ತಾ ಇದೆ, ನಿಮ್ಮ ಗ್ರಹಗಳು ಯಾವ ಥರ ಇದೆ, ನಿಮ್ಮ ಜಾತಕ ಹೇಗಿದೆ, ನಿಮ್ಮ ದಶಾಭುಕ್ತಿ ಹೇಗಿದೆ, ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಬೋದು. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ನೋಡಿ. ಯಾರೋ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಹೊಡೆಯೋಕ್ಕೆ ಹೋಗ್ಬಿಡ್ತಾನೆ ಅಥವಾ ಹೊಡಿತಾ ಇರ್ತಾನೆ. ಅವನೇನು ಮಾಡ್ತಾನೆ, ಅಪ್ಪ ಹೊಡೆಯೋದು ಹೊಡಿತಾ ಇದೆಯಾ, ಯಾಕೆ ಹೊಡಿತಾ ಇದೆಯಾ ಹೇಳ್ಬಿಟ್ಟು ಹೊಡಿ ಅಂತ ಅಂತಾನೆ. ಆವಾಗ ಯಾಕಂದರೆ ಸುಮ್ಮನೆ ಒದೆ ತಿನ್ನೋಕ್ಕಾಗಲ್ಲ. ಆವಾಗ ಅವನೇನು ರೀಸನ್ ಹೇಳಬೇಕು, ಅವನು ನೀನು ಈ ಥರ ತಪ್ಪು ಮಾಡಿದೆ ಅದಕ್ಕೆ ನಾನು ಹೊಡಿತಾ ಇದ್ದೀನಿ ಅಂತ. ಆವಾಗ ಒದೆ ತಿನ್ನೋನಿಗೂ ಒಂದು ಸಮಾಧಾನ, ಕರೆಕ್ಟು, ನಾನು ಈ ತಪ್ಪು ಮಾಡಿದೆ ಅದಕ್ಕೆ ನಾನು ಹೊಡಿತಾ ಇದ್ದಾರೆ ಅಂತ ಅವನು ಆ ಸಮಾಧಾನದಿಂದ ಅವನು ಒದೆ ತಿನ್ನೋಕ್ಕೆ ರೆಡಿ ಇದ್ದಾನೆ. ಅವ್ನು ರೀಸನ್ನೇ ಗೊತ್ತಿಲ್ಲದೇ ಇದ್ದಾಗ ಒದೆ ತಿನ್ನೋಕ್ಕೆ ಮನಸ್ಸು ಬರಲ್ಲ. ಅದೇ ಥರ ಜ್ಯೋತಿಷ್ಯ ಕಲಿತಾಗ ನಿಮ್ಗೆ ಯಾಕೆ ಈ ಥರ ಕಷ್ಟ ಬರ್ತಾ ಇದೆ ಅಂತ ರೀಸನ್ ಗೊತ್ತಿದ್ದಾಗ ಏನಾಗುತ್ತೆ, ಓಹೋ ಈ ಥರ ಇದೆ ನನ್ನ ಜಾತಕ, ಅದಕ್ಕೆ ನನಗೆ ಈ ಥರ ಕಷ್ಟ ಬರ್ತಾ ಇದೆ ಅಂತ ರೀಸನ್ ಗೊತ್ತಾದಾಗ ನೀವು ಕಷ್ಟ ಅನುಭವಿಸೋಕ್ಕೆ ಮಾನಸಿಕವಾಗಿ ಪ್ರಿಪೇರ್ ಆಗ್ತೀರಾ. ಅದಕ್ಕೋಸ್ಕರ ಜ್ಯೋತಿಷ್ಯವನ್ನು ಇವರು ಕಲಿಬೇಕು. ಇದಿಷ್ಟು 12ನೇ ಮನೆಯಲ್ಲಿ ಗ್ರಹಗಳು ಇದ್ದಾಗ ಮತ್ತು ಆ ಗ್ರಹದ ದಶಾಭುಕ್ತಿ ನಮ್ಮ ಜಾತಕದಲ್ಲಿ ನಡಿಬೇಕಾದ್ರೆ ಏನೆಲ್ಲ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ ವೀಕ್ಷಕರೇ. ಇಲ್ಲಿಗೆ 1ನೇ ಮನೆಯಿಂದ 12ನೇ ಮನೆ ತನಕನೂ ನಾನು ಎಲ್ಲ ವಿಚಾರಗಳನ್ನು ಹೇಳಿದ್ದೀನಿ. ಮತ್ತು ಈಗ ನನ್ನ ಮುಂದಿನ ವಿಡಿಯೋ ಏನಂದರೆ, ನಾನು ಗ್ರಹಗಳು ಇದು ಭಾವಕಾರಕತ್ವ ನಾನು ಇಷ್ಟು ದಿನ ಹೇಳಿದೆ.
1ನೇ ಮನೆಯಿಂದ 12ನೇ ಮನೆವರೆಗೂ ಯಾವ್ಯಾವ ಭಾವ ಏನೇನನ್ನು ಮಾಡುತ್ತೆ, ಭಾವಕಾರಕತ್ವವನ್ನು ನಾನು ಹೇಳಿದೆ. ನೆಕ್ಸ್ಟು ಗ್ರಹಕಾರಕತ್ವವನ್ನು ಹೇಳ್ತೀನಿ. 9 ಗ್ರಹಗಳಲ್ಲಿ ಸೂರ್ಯ, ಬುಧ, ಶುಕ್ರ, ಶನಿ ಈ ಥರ ಯಾವ್ಯಾವ ಗ್ರಹಗಳು ಯಾವ್ಯಾವ ಕಾರಕತ್ವವನ್ನು ಮಾಡ್ತವೆ, ಅದು ಹೆಂಗೆ ನಮ್ಮ ಜೀವನದಲ್ಲಿ ಇನ್ಫೆಕ್ಟ್ ಮಾಡುತ್ತೆ, ಮತ್ತು ಆ ಗ್ರಹಗಳು ಯಾವ ಕಾಯಿಲೆಯನ್ನು ತಂದು ಕೊಡ್ತವೆ ಅದನ್ನು ಸದಾ ನಾನು ಹೇಳ್ಕೊಡ್ತೀನಿ. ಅದಕ್ಕೂ ಮುನ್ನ ಸುಮಾರು ನನ್ನ ಕಮೆಂಟ್ಗಳು ಬಂದಿದೆ ಇದುವರೆಗೂ. ರೆಟ್ರೋಗ್ರೇಡ್ ಪ್ಲ್ಯಾನೆಟು ಗ್ರಹ ವಕ್ರಿ ಆಗ್ಬಿಟ್ಟೈತೆ, ಇದು ಹೇಗೆ ಫಲವನ್ನು ಕೊಡ್ತದೆ ಹೇಳಿ ಅಂತ ಸಾಕಷ್ಟು ಜನ ನನಗೆ ಕಮೆಂಟಲ್ಲಿ ತಿಳಿಸಿದ್ದೀರ. ಓಕೆನಾ, ಈ 12 ಮುಗಿದೋಗ್ಲಿ ಅಂತ ನಾನು ಕಾಯ್ತಾಯಿದ್ದೆ, ಈಗ ಮುಗೀತು. ನಾನೇನು ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋ ವಕ್ರಿ ಗ್ರಹ ಯಾವ ರೀತಿ ಫಲವನ್ನು ಕೊಡುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಮತ್ತು ಅಸ್ತಂಗತ ಗ್ರಹ ಯಾವ ರೀತಿ ಫಲ ಕೊಡುತ್ತೆ ಅನ್ನೋದನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನನ್ನ ಚಾನಲ್ಗೆ ಹೋಗಿ ನೋಡಿದಾಗ ಸ್ಟಾರ್ಟಿಂಗಲ್ಲೇ ಇರುತ್ತೆ ನೋಡಿ, ಸ್ಟಾರ್ಟಿಂಗ್ 2ನೇ ವಿಡಿಯೋ ಅನಿಸುತ್ತೆ, ಅದರಲ್ಲಿ ಇರುತ್ತೆ. ಅಸ್ತಂಗತ ಗ್ರಹದ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ಇನ್ನು ವಕ್ರಿ ಗ್ರಹ ರೆಟ್ರೋ ಪ್ಲ್ಯಾನೆಟು ಅದೊಂದು ವಿಡಿಯೋ ನಾನು ನೆಕ್ಸ್ಟ್ ಮುಂದಿನ ಸಂಚಿಕೆಯಲ್ಲಿ ರೆಟ್ರೋನೇ ಮಾಡ್ತೀನಿ. ಅದಾದ ಮೇಲೆ ಗ್ರಹಗಳ ಕಾರಕತ್ವಕ್ಕೆ ನಾವು ಹೋಗೋಣ ವೀಕ್ಷಕರೇ. ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಮಾಡ್ಕೊಬೇಕು ಅಂದರೆ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ವೀಕ್ಷಕರೇ. ಸಂಪೂರ್ಣವಾಗಿ ನಿಮ್ಮ ಭವಿಷ್ಯವನ್ನು ತಿಳ್ಕೊಂಡು ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.